Hi, welcome to the class of 10th. Today we discussing the concept of arithmetic progressions. Even in the day-to-day life, we see so many mathematical applications. In such applications, we see the arithmetic progressions. We don't know ಹೇಗೆ ಯೂಸ್ ಮಾಡ್ತೀವಿ ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದೇ ಗೊತ್ತಾಗೋದಿಲ್ಲ. ಆದರೂ ಕೂಡ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಪ್ಲಿಕೇಶನ್ಸ್ ಅನ್ನು ನಾವು ದಿನನಿತ್ಯದ ಜೀವನದಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಅವುಗಳನ್ನ ಎಕ್ಸಾಂಪಲ್ಸ್ ಮೂಲಕ ಹೇಳೋದಾದ್ರೆ, ತರುಣ್ ಜಾಯಿಂಡ್ ಹೇ ಜಾಬ್ ಅಂಡ್ ಗಾಟ್ ಸೆಲೆಕ್ಟೆಡ್. he offered a job with a starting monthly salary 7,000 rupees and with an annual increment of rupees 500 in his salary. His salary for first, second, third and fourth years is 7,000 rupees, 7,500, 8,000, 8,500 rupees respectively. Look here, the 7,000 here, 7,500, 8,000, 8,500 and ಹೇಗೆ ಹೇಳ್ತಿದೀವಿ ಅಂದ್ರೆ 500 rupees is ಇನ್ಕ್ರೀಸ್ ಆಗ್ತಾ ಇದೆ ಪರ್ ಇಯರ್ಗೆ. ಪ್ರತಿ ವರ್ಷಕ್ಕೆ ಏನಾಗ್ತಾ ಇದೆ, 500 rupees ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇನ್ ದ 5th year ಅಲ್ಲಿ ಏನ್ ಹೇಳ್ಬೋದು ಅಂತ ಅಂದ್ರೆ 9,000, ಇನ್ 6th year ಅಲ್ಲಿ 9,500. ಈ ರೀತಿ ಏನ್ ಮಾಡ್ತಾನೆ ತರುಣ್ ಸ್ಯಾಲರಿನ ಪಡ್ಕೊಳ್ತಾ ಹೋಗ್ತಾನೆ. ಇವುಗಳಿಗೆ ಏನ್ ಹೇಳ್ಬೋದು ಅಂತ ಅಂದ್ರೆ, ಎ ಸಕ್ಸೆಷನ್ ಆಫ್ ನಂಬರ್ starting from a particular number and written in one after another according to the same rule is called as the sequence ಅಂತ ಕರಿತೀವಿ. and every number in a sequence is called as the terms. ಅದರಲ್ಲಿ ಸೀಕ್ವೆನ್ಸ್ ಅಲ್ಲಿ ಏನೆಲ್ಲ ನಂಬರ್ ಇದೆಯೋ ಆ ನಂಬರ್ ಅನ್ನ ನಾವು ಟರ್ಮ್ಸ್ ಅಂತ ಕರಿತಾ ಹೋಗ್ತೀವಿ. ಹಾಗಿದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಂದ್ರೆ ಏನು? an arithmetic progression is a list of numbers. arithmetic progression ಅನ್ನೋದು ಒಂದಷ್ಟು ಲಿಸ್ಟ್ ಆಫ್ ನಂಬರ್ಸ್ by adding a fixed number to the preceding term except to the first term. ಪ್ರಿಸೀಡಿಂಗ್ ಟರ್ಮ್, ಇಂದಿನ ಟರ್ಮ್ ಏನಿರುತ್ತೋ ಆ ನಂಬರ್ಗೆ ಒಂದು ಫಿಕ್ಸ್ಡ್ ನಂಬರ್ ಅನ್ನ ಆಡ್ ಮಾಡ್ತಾ ಹೋದ್ರೆ ಒಂದಷ್ಟು ಸೀಕ್ವೆನ್ಸ್ ಅನ್ನ ಜನರೇಟ್ ಮಾಡಬಹುದು. ಆ ಜನರೇಟಿಂಗ್ ಸೀಕ್ವೆನ್ಸ್ಗೆ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಂತ ಕರಿತೀವಿ. So an arithmetic progressions is a list of numbers in which each term is obtained by adding a fixed number to the preceding term except to the first term is called as the arithmetic progressions. In the examples 7,000, 7,500, 8,000, 8,500. In this case 500 is a fixed number. ಈ ಒಂದು ಫಿಕ್ಸ್ಡ್ ನಂಬರ್ ಅನ್ನ ಏನ್ ಮಾಡ್ತಾ ಇದೀವಿ, ಆಡ್ ಮಾಡ್ತಾ ಹೋಗಿದ್ದೀವಿ. ಆಡ್ ಮಾಡ್ತಾ ಹೋದ್ರೆ ಒಂದು ಸೀಕ್ವೆನ್ಸ್ ಏನಾಗ್ತು, ಜನರೇಟ್ಸ್ ಆಗ್ತು. ಇದು ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ಗೆ ನಾವು ಎಕ್ಸಾಂಪಲ್ಸ್ ಹೇಳ್ಬೋದು. ಮತ್ತೆ ಆ ಫಿಕ್ಸ್ಡ್ ನಂಬರ್ ಏನಿದೆಯೋ ಆ ಫಿಕ್ಸ್ಡ್ ನಂಬರ್ ನ ಕಾಮನ್ ಡಿಫರೆನ್ಸ್ ಅಂತ ಕರಿತೀವಿ. ದ ಫಿಕ್ಸ್ಡ್ ನಂಬರ್ ಇಸ್ ಕಾಲ್ಡ್ ಆಸ್ ದ ಕಾಮನ್ ಡಿಫರೆನ್ಸ್, ಇಸ್ ಡಿನೋಟೆಡ್ ಬೈ ಡಿ and it may be 0, positive or negative. 0 ಆದ್ರೂ ಇರಬಹುದು, ಪಾಸಿಟಿವ್ ಇರಬಹುದು ಅಥವಾ ನೆಗೆಟಿವ್ ಆದ್ರೂ ಇರಬಹುದು. ಯಾವುದು ಕಾಮನ್ ಡಿಫರೆನ್ಸ್. ನೆಕ್ಸ್ಟ್ ಒನ್ ಇಸ್ ಜನರಲ್ ಫಾರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್. ಅರ್ಥಮೆಟಿಕ್ ಪ್ರೋಗ್ರೆಷನ್ ಜನರಲ್ ಫಾರ್ಮ್ ಯಾವ ಒಂದು ಫಾರ್ಮ್ ಅಲ್ಲಿ ಇರುತ್ತೆ ಅಂತ ಅಂದ್ರೆ a, a plus d, a plus 2d, a plus 3d up to etc. where a is called ಫಸ್ಟ್ ಟರ್ಮ್ ಅಂಡ್ ಡಿ ಈಸ್ ಕಾಲ್ಡ್ ಕಾಮನ್ ಡಿಫರೆನ್ಸ್. ಈ ಫಾರ್ಮ್ಯಾಟ್ ಅಲ್ಲಿ ಇದ್ರೆ ಅದನ್ನ ನಾವು ಜನರಲ್ ಫಾರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಂತ ಕರಿತೀವಿ. ಮುಂದೆ ಪ್ರಾಬ್ಲಮ್ಸ್ ಬಂದಾಗ ನಿಮ್ಗೆ ತುಂಬಾ ಡೀಟೇಲ್ಸ್ ಆಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಲ್ಲಿ ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಮತ್ತೆ ಇನ್ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಂತ ನೋಡ್ತೀವಿ. ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಂತ ಕರಿಬೇಕು ಅಂತ ಅಂದ್ರೆ ಆ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಲ್ಲಿ ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಇರಬೇಕು, ಜೊತೆಗೆ ಲಾಸ್ಟ್ ಟರ್ಮ್ ಕೂಡ ನಾವು ಫೈಂಡ್ ಔಟ್ ಮಾಡುವಂತ ಆಗಿರ್ಬೇಕು. ಇಂಥವುಗಳಿಗೆ ನಾವು ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ಸ್, ಹೈಟ್ ಆಫ್ ಸಮ್ ಸ್ಟೂಡೆಂಟ್ಸ್ ಇನ್ ಎ ಸ್ಕೂಲ್ ಸ್ಟ್ಯಾಂಡಿಂಗ್ ಇನ್ ಎ ಕ್ಯೂ in the morning assembly are 147, 148 up to 180. in this case height by height ಏನ್ ಮಾಡ್ತಾ ಇದ್ದಾರೆ, ಸ್ಟೂಡೆಂಟ್ಸ್ ಅನ್ನ ಕ್ಯೂ ಅಲ್ಲಿ ನಿಲ್ಸಿದ್ದಾರೆ. ಇನ್ ದ ಮಾರ್ನಿಂಗ್ ಟೈಮ್ ಅಲ್ಲಿ ಪ್ರೇಯರ್ ಮಾಡೋದಕ್ಕೆ ನಿಲ್ಸಿರ್ತಾರೆ. ಇನ್ ದಿಸ್ ಕೇಸ್ ವಿ ಸಿ ದ ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಅನ್ನ ನೋಡ್ತಾ ಇದೀವಿ, ಜೊತೆಗೆ ಲಾಸ್ಟ್ ಒನ್ ಯಾರು ಇರ್ತಾನೋ ಆ ಸ್ಟೂಡೆಂಟ್ಸ್ ಅನ್ನು ಕೂಡ ನಾವು ನೋಟ್ ಡೌನ್ ಮಾಡಿರ್ತೀವಿ. ಇಂಥವುಗಳಿಗೆ ನಾವು ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅನ್ನ ಎಕ್ಸಾಂಪಲ್ಸ್ ಆಗಿ ಕೊಡಬಹುದಾಗುತ್ತೆ. Next one is infinite arithmetic progressions. Infinite arithmetic progressions means an arithmetic progressions have infinite number of terms and such progressions do not have the last term.
ಈ ಪ್ರೋಗ್ರೆಷನ್ಸ್ ಅಲ್ಲಿ ಇನ್ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಇರುತ್ತೆ. ಇನ್ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಇದೆ ಅಂತಂದ್ರೆ ನಾವು ಲಾಸ್ಟ್ ಟರ್ಮ್ ಅನ್ನ ಹೇಳೋದಿಕ್ಕೆ ಆಗೋದಿಲ್ಲ. ಸೊ ಈ ರೀತಿ ಇರುವಂತವಕ್ಕೆ ನಾವು ಇನ್ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಂತ ಕರೀತೀವಿ. ಎಕ್ಸಾಮ್ 1 2 3 4 5 6 ಅಪ್ ಟು ಎಕ್ಸೆಟ್ರಾ ಈ ರೀತಿ ಒಂದು ಫಾರ್ಮ್ಯಾಟ್ಸ್ ಅನ್ನ ಕೊಡ್ತು ಅಂತ ಅಂದ್ರೆ ನಾವು ಇದರಲ್ಲಿ ಲಾಸ್ಟ್ ಟರ್ಮ್ ಏನಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋದಿಕ್ಕೆ ಆಗೋದಿಲ್ಲ. ದೇರ್ ಆರ್ ಇನ್ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಇದೆ ಅಂತ ಹೇಳ್ತೀವಿ. Got it, sir? Let us be discussing some problems regarding with the arithmetic progressions. In given ಏನ್ ಕೊಟ್ಟಿದ್ದಾನೆ ಅಂತ ಅಂದ್ರೆ ಒಂದು ಸೀಕ್ವೆನ್ಸ್ ಅನ್ನ ಕೊಟ್ಟಿದ್ದಾನೆ. ಈ ಸೀಕ್ವೆನ್ಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಥವಾ ಇಲ್ವಾ ಅಂತ ಫೈಂಡ್ ಔಟ್ ಮಾಡಬೇಕು. ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಂತ ಫೈಂಡ್ ಔಟ್ ಮಾಡೋದಿಕ್ಕೆ ನಮ್ಗೆ ಫಸ್ಟ್ ಟರ್ಮ್ ಇರುತ್ತೆ ಮತ್ತೆ ಕಾಮನ್ ಡಿಫರೆನ್ಸ್ ಈಸ್ ಸೇಮ್ ಬಂದ್ರೆ ಎಲ್ಲ ಏನ್ ಸೀಕ್ವೆನ್ಸ್ ಈ ಸೀಕ್ವೆನ್ಸ್ ಕಾಮನ್ ಡಿಫರೆನ್ಸ್ ಸೇಮ್ ಇದ್ರೆ ಇಟ್ ಈಸ್ ಎ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಂತ ಹೇಳ್ಬೋದು. ದ ಕಾಮನ್ ಡಿಫರೆನ್ಸ್ ಇಸ್ ನಾಟ್ ಸೇಮ್ ದೆನ್ ವಿ ಸೇ ಇಟ್ ಈಸ್ ನಾಟ್ ಎ arithmetic progressions. So let we start the problems. First one is 6 9 12 15. In this case a1 is equal to 6, a2 is equal to 9, a3 is equal to 12 and a4 is equal to 15. So a2 minus a1 is equal to, a2 is 9, a1 is 6, which is equal to 3, and a3 minus a2, a3 is 12 minus a2, a2 is 9, 12 minus 9 is equal to 3. Next a4 minus a3, a4 is 15 minus a3 is 12, 15 minus 12 is equal to 3. In this case the common difference is same in all cases since it is a arithmetic progressions. ಹಾಗಾಗಿ ಇದನ್ನು ನಾವು arithmetic progressions ಅಂತ ಹೇಳ್ಬೋದು. Therefore the first term a is equal to 6, common difference d is equal to 3. Therefore it is an arithmetic progressions ಅಂತ ಹೇಳ್ಬೋದು. ಕಾರಣ ಏನಪ್ಪಾ ಅಂತ ಅಂದ್ರೆ since d common difference is same in all cases. Okay, the next, take down the next problem. The next problem ಅಲ್ಲಿ 6 3 0 minus 3 ಕೊಟ್ಟಿದ್ದಾರೆ. 6 3 0 minus 3 up to etc. In this case a1 is equal to 6, a2 is equal to 3, a3 is equal to 0, a4 is equal to minus 3. So a2 minus a1, a2 minus a1, a2 means 3 minus a1 is 6, 3 minus 6 is equal to minus 3. Next a3 minus a2, a3 is 0 minus a2 is 3 which is equal to 0 minus 3 means minus 3. Next a4 minus a3, a4 is minus 3 minus a3 means 0 which is equal to minus 3. In this case also common difference d is equal to minus 3 ಬರ್ತಾ ಇದೆ. Common difference is same in all cases, therefore it is an AP, it is an arithmetic progressions ಅಂತ ಹೇಳ್ಬೋದು. So take down the another problem. The third problem is minus 2 2 minus 2 2 minus 2, minus 2 comma 2 minus 2 comma 2 minus 2 ಈ ರೀತಿ ಇದೆ. ಸೊ a1 is equal to minus 2, a2 is equal to 2, a3 is equal to minus 2, a4 is equal to 2 and a5 is equal to minus 2. In this case a2 minus a1, a2 means 2 minus a1 is minus 2 which is equal to 2 plus 2, minus into minus plus 2 which is equal to 2 plus 2 is equal to 4. Next a3 minus a2, a3 is minus 2 minus a2 means 2, minus 2 minus 2 which is equal to minus 4. Next a4 minus a3, a4 is 2 minus a3, a3 means minus 2 which is equal to 2 minus into minus plus 2 which is equal to plus 4. Next a5 minus a4,
A5 is minus 2 minus A4. A4 means 2. Minus 2 minus 2 minus 4. In this case, the common difference is not same in all cases. D is change. D ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. Therefore, it is not an arithmetic progression. It is not an AP ಅಂತ ಹೇಳ್ಬೋದು. ಕಾರಣ ಏನಪ್ಪಾ ಅಂತ ಅಂದ್ರೆ, since common difference D is not same in all cases. In all cases. ಈ ಒಂದು ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದ್ದಾನಪ್ಪ ಅಂತಂದ್ರೆ, ಫಾರ್ ಅನ್ AP write a first term and common difference ಮತ್ತೆ ಫಸ್ಟ್ ಟರ್ಮ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಇನ್ ದಿಸ್ ಕೇಸ್ ಟೇಕ್ ಡೌನ್ ದ ಫಸ್ಟ್ ಪ್ರಾಬ್ಲಮ್. 3/2 1/2 minus of minus 3/2. In this case, A1 is equal to 3/2, A2 is equal to 1/2, A3 is equal to minus 1/2, A4 is equal to minus 3/2 ಇದೆ. ಸೊ ನಮಗೆ ಫಸ್ಟ್ ಟರ್ಮ್ is ಯಾವುದು 3/2. ಸೊ A is equal to 3/2. ಇನ್ನು ನಾನು ಕಾಮನ್ ಡಿಫರೆನ್ಸ್ ಅಂತ ಅಂದ್ರೆ A2 ಮೈನಸ್ A1 ಮಾಡಿದ್ರೆ ನನಗೆ ಕಾಮನ್ ಡಿಫರೆನ್ಸ್ ಸಿಗುತ್ತೆ. A2 ಮೈನಸ್ A1 ಮಾಡಬೇಕು ಅಂತ ಏನಿಲ್ಲ, A3 ಮೈನಸ್ A2 ಮಾಡಿದ್ರು ಕಾಮನ್ ಡಿಫರೆನ್ಸ್ ಸಿಗುತ್ತೆ, A4 ಮೈನಸ್ A3 ಮಾಡಿದ್ರು ಕೂಡ ಕಾಮನ್ ಡಿಫರೆನ್ಸ್ ಸಿಗುತ್ತೆ. ಯಾವುದ್ರಲ್ಲಿ ಫಾರ್ ಅನ್ AP ಅಂತ ಅವರೇ ಗಿವನ್ ಇನ್ ದ ಕ್ವಶನ್ ಅಲ್ಲಿ AP ಅಂತ ಕೊಟ್ಟಿದ್ದಾರೆ. ಸೊ ಅವ್ರು ಆಲ್ರೆಡಿ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಫಸ್ಟ್ ಟರ್ಮ್ ಮತ್ತೆ ಕಾಮನ್ ಡಿಫರೆನ್ಸ್ ಮಾತ್ರ ಫೈಂಡ್ ಔಟ್ ಮಾಡಬೇಕು. ಸೊ A is equal to 3/2, ಕಾಮನ್ ಡಿಫರೆನ್ಸ್ D is equal to A2 minus A1. A2 is 1/2 minus A1 is 3/2. Take down the LCM. 2 1 minus 3 which is equal to minus 2 over 2, then we get minus 1. D, therefore common difference ಏನ್ ಬರ್ತಾ ಇದೆ, -1 ಬರ್ತಾ ಇದೆ. ಫಸ್ಟ್ ಟರ್ಮ್ ಏನಿದೆ 3/2. ಗಾಟ್ ಇಟ್. ನೆಕ್ಸ್ಟ್ ಗೋ ಟು ದ ಸೆಕೆಂಡ್ ಪ್ರಾಬ್ಲಮ್. 3 1 minus 1 minus 3 minus 1 minus 3. In this case, A1 is equal to 3, A2 is equal to 1, A3 is equal to minus 1, A4 is equal to minus 3. In this case, first term ಏನಪ್ಪಾ ಅಂದ್ರೆ 3 is the first term. ಏನು ಕಾಮನ್ ಡಿಫರೆನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. D is equal to, ಅದರಲ್ಲಿ A2 minus A1 ಮಾಡಿದೆ, ಇದರಲ್ಲಿ ನಾನು A3 minus A2 ಮಾಡ್ತೀನಿ. ಯಾವ್ದು ಬೇಕಾದ್ರೂ ಮಾಡಬಹುದು ಕಾಮನ್ ಡಿಫರೆನ್ಸ್, ಯಾಕೆಂದ್ರೆ ಅವರೇ ಆಲ್ರೆಡಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕೊಟ್ಟಿದ್ದಾರೆ. ಸೊ A3 is minus 1 minus A2 means 1, minus 1 minus 1 minus 2. Is it correct? Therefore, D is equal to common difference is minus 2. ನಿಮ್ಗೆ ಇನ್ನೂ ಮಾಡಬೇಕು ಅಂತ ಅಂದ್ರೆ A2 minus A1 ಮಾಡಿ, A4 minus A3 ಮಾಡಿ. ನೆಕ್ಸ್ಟ್ ಗೋ ಟು ದ ಥರ್ಡ್ ಪ್ರಾಬ್ಲಮ್. ಥರ್ಡ್ ಪ್ರಾಬ್ಲಮ್ ಅಲ್ಲಿ ಏನಿದೆ, -5 minus 1 3 7. -5 minus 1 3 7. In this case, the A1 is equal to -5, A2 is equal to -1, A3 is equal to 3, A4 is equal to 7. So the first term ಗೊತ್ತು ನಮಗೆ, A is equal to -5 ಅಂತ. ನೆಕ್ಸ್ಟ್ ಕಾಮನ್ ಡಿಫರೆನ್ಸ್ ಅನ್ನ ಫೈಂಡ್ ಔಟ್ ಮಾಡೋಣ. D is equal to A2 minus A1, which is equal to A2 means -1 minus of A1 is -5, which is equal to -1 minus into minus plus 5, which is equal to 4. Therefore, common difference is 4. Next, even in the third problem, find AP, find arithmetic progressions ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಫಸ್ಟ್ ಟರ್ಮ್ ಮತ್ತೆ ಕಾಮನ್ ಡಿಫರೆನ್ಸ್ ಎರಡನ್ನೂ ಕೂಡ ಫೈಂಡ್ ಕೊಟ್ಟಿದ್ದಾರೆ. ನಾನು ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಟರ್ಮ್ ಈಸ್ 6 ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದನ್ನ ಫೈಂಡ್ ಔಟ್ ಮಾಡಿ, ಹೇಗೆ ಫೈಂಡ್ ಔಟ್ ಮಾಡೋದಂತೆ ನಿಮ್ಗೆ ಡೈರೆಕ್ಟ್ ಆಗಿ ಗೊತ್ತು ಅಂತಂದ್ರೆ ಡೈರೆಕ್ಟ್ ಆಗಿ ಮಾಡ್ಕೋಬಹುದು. ಯಾಕೆಂದ್ರೆ ಏನ್ ಬರ್ತಾ ಹೋಗುತ್ತೆ ಅಂತಂದ್ರೆ 6 ಬರುತ್ತೆ, 3 ಬರುತ್ತೆ, 0 -3 ಸಿಗುತ್ತೆ. ಯಾಕೆಂದ್ರೆ ಕಾಮನ್ ಡಿಫರೆನ್ಸ್ -3 ಇದೆ. ಸೊ ಅದು ನಮ್ಗೆ ಗೊತ್ತಾಗ್ಲಿಲ್ಲ ಇದು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ.
ಆವಾಗ ನಮಗೆ ಒಂದು ಕುರ್ಡ್ ಮೆಥಡ್ ಇದೆ. ಏನು ಅಂತ ಅಂದ್ರೆ ಫಸ್ಟ್ ಟರ್ಮ್ ಅಂದ್ರೆ a1 ಇಸ್ ಈಕ್ವಲ್ ಟು 6 ಕೊಟ್ಟಿದ್ದಾರೆ. ನಮಗೆ ಕಾಮನ್ ಡಿಫರೆನ್ಸ್ ಗೊತ್ತು, ನಮಗೆ d ಇಸ್ ಈಕ್ವಲ್ ಟು a2 ಮೈನಸ್ a1 ಅಂತ. ಸೊ a2 ಅಂದ್ರೆ ಯಾವುದು ಅನ್ನೋದು ಗೊತ್ತಿಲ್ಲ ನಮಗೆ, ಹೌದಲ್ವಾ? ಇನ್ ದಿಸ್ ಕೇಸ್ ಕಾಮನ್ ಡಿಫರೆನ್ಸ್ d is equal to -3 which is equal to a2. a2 means ಗೊತ್ತಿಲ್ಲ, ಅದನ್ನು ಫೈಂಡ್ ಔಟ್ ಮಾಡಬೇಕು. ಮೈನಸ್ a1 ಕೊಟ್ಟಿದ್ದಾನೆ 6. ಸೊ ಈ -6 ಈ ಕಡೆ ತೆಗೆದುಕೊಂಡು ಬಂದ್ರೆ +6 ಆಗುತ್ತೆ. ಸೊ -3 + 6 which is equal to a2. ಸೊ a2 is equal to 3. a2 ಏನು ಬರ್ತಾ ಇದೆ? 3 ಬರ್ತಾ ಇದೆ. ಸೊ ಇನ್ನು ಸೆಕೆಂಡ್ ಟರ್ಮ್ ಏನಿರುತ್ತೆ? 3 ಇರುತ್ತೆ. ಅದೇ ರೀತಿ ಸಿಮಿಲರ್ಲಿ ವಿ ಫೈಂಡ್ a3 and a4. a3 ಹೇಗೆ ಫೈಂಡ್ ಔಟ್ ಮಾಡೋದು? d is equal to a3 minus a2. d ಕಾಮನ್ ಡಿಫರೆನ್ಸ್ ಇಸ್ -3 which is equal to a3. a3 means ಫೈಂಡ್ ಔಟ್ ಮಾಡಬೇಕು, a2 means 3. ಸೊ -3 ಈ ಕಡೆ ತೆಗೆದುಕೊಂಡು ಬಂದ್ರೆ +3 ಆಗುತ್ತೆ. ಸೊ -3 + 3 is equal to a3. ಸೊ a3 is equal to 0. The third term is 0. ಹೀಗೆ ಏನಾಗ್ತಾ ಇರುತ್ತೆ? ಕಂಟಿನ್ಯೂ ಆಗ್ತಾ ಇರುತ್ತೆ. ದೇರ್ಫೋರ್ ರಿಕ್ವೈರ್ಡ್ AP ಆರ್ 6 3 0 ಹೀಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್. a is equal to -7 and d is equal to -2. ಸೊ ಇನ್ ದಿಸ್ ಕೇಸ್ ಆಲ್ಸೋ ಹೇಗೆ ಬರೀಬೋದು? d is equal to a2 minus a1. ಕಾಮನ್ ಡಿಫರೆನ್ಸ್ ಇಸ್ -2. ನೆಕ್ಸ್ಟ್ a2 ಮೀನ್ಸ್ ಕಂಡುಹಿಡಿಬೇಕು, ಮೈನಸ್ a1 ಅಂತ ಅಂದ್ರೆ ಫಸ್ಟ್ ಟರ್ಮ್. ಸೊ -7 ವಿಚ್ ಈಕ್ವಲ್ ಟು a2 ಮೈನಸ್ ಇಂಟು ಮೈನಸ್ +7. ಈ +7 ಈ ಕಡೆ ತೆಗೆದುಕೊಂಡು ಬಂದ್ರೆ -7 ಆಗುತ್ತೆ. ಸೊ -2 -7 ವಿಚ್ ಈಕ್ವಲ್ ಟು a2. ದೇರ್ಫೋರ್ a2 is equal to -9. ನೆಕ್ಸ್ಟ್ ಅದೇ ರೀತಿ ಥರ್ಡ್ ಟರ್ಮ್ ನ ಫೈಂಡ್ ಔಟ್ ಮಾಡೋಣ. d is equal to a3 minus a2. ಸೊ a3 ಫೈಂಡ್ ಔಟ್ ಮಾಡಬೇಕು. ಕಾಮನ್ ಡಿಫರೆನ್ಸ್ ಇಸ್ -2 ಮೈನಸ್ a2 ಮೀನ್ಸ್ -9. ಸೊ -2 ವಿಚ್ ಈಕ್ವಲ್ ಟು a3 ಮೈನಸ್ ಇಂಟು ಮೈನಸ್ +9. ಈ +9 ಈ ಕಡೆ ಬಂದ್ರೆ -9 ಆಗುತ್ತೆ. ಸೊ -2 -9 ವಿಚ್ ಈಕ್ವಲ್ ಟು a3. ದೇರ್ಫೋರ್ a3 is equal to -11 ಆಗಿರುತ್ತೆ. ಅದೇ ರೀತಿ ಸಿಮಿಲರ್ಲಿ ವಿ ಆಲ್ರೆಡಿ ಫೈಂಡ್ ಔಟ್ a4. ಸೊ d is equal to a4 minus a3. ಕಾಮನ್ ಡಿಫರೆನ್ಸ್ ಇಸ್ -2 ವಿಚ್ ಈಕ್ವಲ್ ಟು a4 ಫೈಂಡ್ ಔಟ್ ಮಾಡಬೇಕು, ಮೈನಸ್ a3 ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀನಿ -11. ಸೊ -2 ವಿಚ್ ಈಕ್ವಲ್ ಟು a4 ಮೈನಸ್ ಇಂಟು ಮೈನಸ್ +11 ಈ ಕಡೆ ಬಂದ್ರೆ -11 ಆಗುತ್ತೆ. ಸೊ ಏನ್ ಬರುತ್ತೆ ಅಂದ್ರೆ -2 -11 is equal to a4. therefore a4 is equal to -13 ಆಗಿದ್ರೆ the required arithmetic progressions are -7 first term, -7 -9 -11 -13 up to etc. So go to the third problem. First term a is equal to 2, common difference d is equal to 0. In this case common difference 0 ಬಂತು ಅಂತ ಅಂದ್ರೆ the arithmetic progressions ಏನಾಗಿರುತ್ತೆ ಅಂದ್ರೆ ಎಲ್ಲವೂ ಕೂಡ ಫಸ್ಟ್ ಟರ್ಮ್ಸ್ ಆಗಿರುತ್ತೆ. the first term, second term, third terms are always 2 ಆಗಿರುತ್ತೆ. ಹಾಗಾದ್ರೆ ಏನ್ ಹೇಳ್ಬೋದಪ್ಪ ಅಂತಂದ್ರೆ ರಿಕ್ವೈರ್ಡ್ arithmetic progressions are 2, 2, 2, 2, up to etc. ನೋಡಿ a2 minus a1 ಮಾಡಿ ಕಾಮನ್ ಡಿಫರೆನ್ಸ್ 0 ಸಿಗುತ್ತೆ. a3 minus a2 ಮಾಡಿ ಕಾಮನ್ ಡಿಫರೆನ್ಸ್ 0 ಸಿಗುತ್ತೆ. ಸೊ ಇಸ್ ದ ಫಸ್ಟ್ ಟರ್ಮ್ ಆಗಿರುತ್ತೆ, ಸೆಕೆಂಡ್ ಟರ್ಮ್ ಆಗಿರುತ್ತೆ, ಥರ್ಡ್ ಟರ್ಮ್ ಆಗಿರುತ್ತೆ, nth ಟರ್ಮ್ ಕೂಡ 2ನೇ ಆಗಿರುತ್ತೆ ಈ ಒಂದು ಪ್ರಾಬ್ಲಮ್ಸ್ ಅಲ್ಲಿ. If you have any doubt regarding this concept, please ask me in the comment section. Thank you for watching.